ಇನ್ನು ರೈತರ ಮೇಲೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬಿಡದಿಯಲ್ಲಿ ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ಪೊರಕೆ, ಇವತ್ತು ವಿಷದ ಬಾಟಲಿ ಮತ್ತೆ ಒನಕೆಯನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ನಿನ್ನೆ ಪೊರಕೆಯಲ್ಲಿ ಅನೇಕರ ಮೇಲೆ ಹಲ್ಲೆ ಮಾಡಿದ್ರು, ಇವತ್ತು ಕೈಯಲ್ಲಿ ವಿಷದ ಬಾಟಲು ಒನಕೆಯನ್ನ ಹಿಡ್ಕೊಂಡು ಕೂತಿದ್ದಾರೆ. ವಿಷದ ಬಾಟಲಿ ಹಿಡಿದು ಮಹಿಳೆಯರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಭೈರಮಂಗಲದಲ್ಲಿ ಟೌನ್ಶಿಪ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಯೋಜನೆಯನ್ನ ಮುಂದುವರಿಸಿದ್ದೇ ಆದ್ರೆ ವಿಷ ಕುಡಿಯೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಸಿಡಿದು ನಿಂತಿದ್ದಾರೆ. ಜಮೀನು ಬಿಟ್ಟು ಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನನ್ನ ಬಿಟ್ಟುಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಏನಿವತ್ತು ಒಂದು GBDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳು ಇದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆ ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಅವ್ರದ್ದೇನು ಬೇಡಿಕೆಗಳಿದೆ ಅವರು ಹೇಳಿದ್ದಾರೆ. ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇದೆಯೋ ಇಲ್ವೋ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಡಿಸಿಷನ್ ತೊಗೊಂಡು ಅವರು ಅದನ್ನು ತಿಳಿಸ್ಬೇಕಾಗಿರುತ್ತದೆ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಜೊತೆಗೆ ಏನು ನಮ್ಮ ಪೊಲೀಸಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. ಸರ್, ಏನಾಗಿತ್ತು ಹೇಳಿ ಸರ್. ಈಗ ಬೆಳಗ್ಗೆ 11 ಗಂಟೆಗೆ ಪೊಲೀಸ್ ನಮ್ಮ DYSP ಶ್ರೀನಿವಾಸ್ ನಮ್ಮ ಹತ್ರ ಬಂದಿದ್ರು. JMC ಮಾಡೋಕ್ಕೆ ಒಪ್ಕೊಂಡಿರೋಂಥ ಕೆಲವರು ಜಮೀನು ಏನಿದೆ ಅವ್ರನ್ನ JMC ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು JMC ಮಾಡ್ಕೊಳ್ಳಿ, ಅವ್ರು ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ಏನು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದ್ದೀವಿ. JMC ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ JMC ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಹೇಳಿದ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ, ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಗೆ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತೊಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ JMC ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೊಂದು ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡಿಸೋದ್ರಲ್ಲಿ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ, ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಜಮೀನು ಭದ್ರತೆ ಕೊಟ್ಟು JMC ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಹೋದಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರು 3 ಜನಕ್ಕೂ ಇದರ ತೊಂದರೆ ಆಗುತ್ತೆ. ಹಂಗೆ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯಿಂದ ಅಥವಾ GBD ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡ್ಕೊಳ್ಳಿ. ಅದು ಮಿತಿ ಮೀರಿ ನೀವು JMC ಮಾಡ್ತೀನಿ ಅಂತ ಅಂದರೆ ನಾವು ನಿಜವಾಗ್ಲೂ. ಇನ್ನು ರೈತರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗುತ್ತರ ಕೊಡಬೇಕು. GMC ಮಾಡ್ತಾ ಇದ್ದೀರಿ. ಈಗ ಒಬ್ಬ ರೈತ ಏನಾದರೂ ಈಗ ಭೂಮಿ ಕೊಟ್ಟ ಅಂತಂದರೆ ಅಕ್ಕಪಕ್ಕ ಬೇರೆ ಬೇರೆ ರೈತರು ಇರ್ತಾರೆ, ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಅಂದರೆ ಏನು ಡೌಟ್ಗಳಿದ್ದಾವೆ ರೈತರದ್ದು, ಅದನ್ನು ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ದಾರೆ.